ಗೈಸ್ ಊಬರಲ್ಲೇ ಬಿತ್ತು NR ಕಾಲೋನಿ ಬನಶಂಕರಿ ರೋಡು ಹೊಡ್ಕೊಂಡು ಹೋಗೋಣ. 160 ರೂಪಾಯಿ ಅಂತ ತೋರಿಸ್ತಾ ಇತ್ತು. ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ, ಅವಾಗ ಕ್ಯಾನ್ಸಲ್ ಆಯಿತು. ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಭಯ ಆಗುತ್ತೆ ಸುಮ್ಮನೆ ಡೇ ಟೈಮಲ್ಲಿ. ಇಲ್ಲೇ ಅವರ ಪಕ್ಕದಲ್ಲೇ ಸರಿ ಆಯಿತು. ಸೊ ಅಲ್ಲಿಂದ ಹೊಡ್ಕೊಂಡ್ಬಂದಿದ್ದೆ NR ಕಾಲೋನಿಯಿಂದ 133 ರೂಪಾಯಿ. ಪರವಾಗಿಲ್ಲ, ನೋಡೋಣ ಇಲ್ಲಿಂದ ಯಾವ್ದು ಬೀಳುತ್ತೋ ಅಂತ. ಸೊ ಇಲ್ಲಿಂದ ಸ್ಯಾಟಲೈಟ್ ಬಸ್ ಸ್ಟಾಪ್ ಬಿದ್ದೈತೆ. 80 ರೂಪಾಯಿ ತೋರಿಸ್ತಾ ಇತ್ತು. 80 ರೂಪಾಯಿ ಹೊಡ್ಕೊಂಡು ಹೋಗೋಣ, ಸುಮ್ಮನೆ ಕೂತ್ಕೊಳ್ಳೋದೆ ಅಂತಿಗೆ. ಊಟ ಮಾಡಿದೆ ಇವಾಗ ಜಸ್ಟ್ ವಿದ್ಯಾಪೀಠ ಸರ್ಕಲಲ್ಲಿ ಊಟ ಮಾಡ್ಕೊಂಡು ಸರಿ ಆಯಿತು. ಜಾಸ್ತಿ ಹೊತ್ತು ಕಾಯಲ್ಲ ಅವರು. ನೋಡೋಣ. ಸೊ ನೋಡಿ ಇವಾಗ ಹೊಡ್ಕೊಂಬಂದಿದ್ದು 82 ರೂಪಾಯಿ ಬಂತು ಓಲಾದಲ್ಲಿ ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ. 100 ರೂಪಾಯಿ ಕೊಟ್ಟರು ಚೇಂಜ್ ಇಲ್ಲ ಸರ್ ಅಂದರೆ, ಆಯ್ತು ಬಿಡಪ್ಪ ಇಟ್ಕೊಟ್ಟು ಬಿಡಿ ಅಂತ ಕೊಟ್ಬಿಟ್ಟು ಅವ್ರು 100 ರೂಪಾಯಿ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ಜಾಮ್ ಆಗಿತ್ತು ಬಸ್ ಸ್ಟಾಪ್ ಹತ್ರ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಮುಂದೆ ಬಂದು ನಿಂತಿದ್ದೇನೆ. ಇಲ್ಲಿ ನೋಡೋಣ ಯಾವ್ದು ಬೀಳುತ್ತೆ ಅಂತ. ತಿರ್ಗಾ ಓಲಾದಲ್ಲಿ ಹೊಡ್ಕೊಂಡಿದ್ದೀನಿ 48 ರೂಪಾಯಿದು. ಮಾಮೂಲಿ ಮಿನಿಮಮ್ ಲೋಕಲ್ ಬಾಡಿಗೆ ಮಾಡ್ಕೊತೀನಿ ಇವಾಗ ನನ್ನ ಏರಿಯಾದಲ್ಲೇ ಆದಷ್ಟು. ನೋಡೋಣ ಆಯ್ತು. ಇಲ್ಲೇ ಅವರೇ ಮೆಟ್ರೋ ಸ್ಟೇಷನ್ ಹತ್ರ, ಇಲ್ಲೇ ಅವರೇ. ಸೊ ಹೊಡ್ಕೊಂಬಂದೆ 48 ರೂಪಾಯಿಗೆ ಇವಾಗ. ನಿನ್ನೆ ಡ್ಯೂಟಿ ಮಾಡಿಲ್ಲ, ಯಾವುದಿಗೂ ಬೇಡ, ನಿನ್ನೆ ಡ್ಯೂಟಿ ಮಾಡಿಲ್ಲ. ನಮ್ಮದೆಲ್ಲ ಫ್ಯಾಮಿಲಿದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸೋಕೆ ಹೋಗಿದ್ವಿ. ಇನ್ನು ಪೂರ್ತಿ ಅಲ್ಲಿ ಸರಿ ಅಂದ್ಬಿಟ್ಟು ಲೇಟ್ ಆಗೋಯ್ತು ಅಂದ್ಬಿಟ್ಟು ಸುಮ್ಮನೆ ಅಲ್ಲಿ ತಿರ್ಗಾಡ್ಬಿಟ್ಟಿವಿ. ಇನ್ನು ಪೂರ್ತಿ ಡ್ಯೂಟಿ ಮಾಡಿಲ್ಲ. ಇವತ್ತು ಇವತ್ತು 10 ಗಂಟೆಗೆ ಬಂದಿದ್ದೇನೆ. ಇವಾಗ ಟೈಮ್ ಬಂದು 2:15. ನಮ್ಮಮ್ಮ ಅಂದರೆ ಒಂದು 800 ರೂಪಾಯಿ ಆಗೈತೆ ಅಷ್ಟೇ. ಇನ್ಮೇಲೆ ಮಾಡಬೇಕು, ನಾಳೆ ಬೆಳಗ್ಗೆನೇ ಹೋಗಬೇಕು. ನಿನ್ನೆ ಲಾಸ್ ಆಯಿತು. ಆಮೇಲೆ ಮೊನ್ನೆ ಸ್ವಲ್ಪ ಸುಮ್ಮನೆ ಕರ್ಕೊಂಡೋಗಿ ಅದು ಇದು ಅಂದ್ಬಿಟ್ಟು ಮೊನ್ನೆ ಒಂದು ಸ್ವಲ್ಪ ವೇಸ್ಟ್ ಆಗೋಯ್ತು. ಅದರಿಂದ 2 ದಿನ ಹೆಚ್ಚು ಕಮ್ಮಿ 2 ದಿನ ವೇಸ್ಟ್ ಆಗೋಯ್ತು. ಇವತ್ತು ಬೆಳಗ್ಗೆ 10 ಗಂಟೆಗೆ ಬಂದೆ, ಅದರಿಂದ ಇವತ್ತು ಸ್ವಲ್ಪ ಇದಾಗೋಯ್ತು. ನಾಳೆಯಿಂದ ಬೆಳಗ್ಗೆನೇ ಇಳಿಬೇಕು ಡ್ಯೂಟಿಗೆ. ಸೊ ನೋಡೋಣ. ಇವಾಗ RR ನಗರದಲ್ಲೇ ಇದ್ದೀನಿ. ಇವಾಗ ನಮ್ಮ ಏರಿಯಾ RR ನಗರ ಬಿಟ್ಟು ಎಲ್ಲೂ ಹೋಗಲ್ಲ. ಮಾಮೂಲಿ ಇಲ್ಲೇ ಲೋಕಲ್ ಹೊಡ್ಕೊತೀನಿ. ಚೆನ್ನಾಗಿದೆ. ಲಾಂಗ್ ಬಾಡಿಗೆ ಯಾವ್ದಾದ್ರು ಫುಲ್ ಲಾಂಗ್ ಬಿದ್ದರೆ ಹೋಗ್ತೀನಿ, ಇಲ್ಲಾಂದರೆ ಎಲ್ಲ ಲೋಕಲ್ಲೇ ಮಾಡ್ಕೊತೀನಿ. ಹೆಚ್ಚು ಕಮ್ಮಿ ಒಂದು 800 ರೂಪಾಯಿ ಆಗೈತೆ ಇವತ್ತು. ಸೊ ಬನ್ನಿ ಆಯ್ತು, ಮತ್ತು ಸಾಯಂಕಾಲ ಸಿಗ್ತೀನಿ. ಸೊ ಇಲ್ಲೇ ಇತ್ತು, ಇಲ್ಲಿಂದನೇ ಹೊಡ್ಕೊಂಡು ಹೋಗೋಣ. ಬಟ್ ಕೆಂಗೇರಿ ಸೈಡ್ ಎಲ್ಲ ಅಂತ ಗೊತ್ತಿಲ್ಲ, ಕೆಂಗೇರಿ ಸೈಡೇ ಹೋದ್ರೆ ಗೊತ್ತಾಗುತ್ತೆ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಮತ್ತೆ RR ನಗರ ಇದ್ರ ಹತ್ರ ಬೋರ್ಡ್ ನೋಡಿ, ಇಲ್ಲಿದ್ದೇನೆ. ಕ್ರಿಕೆಟ್ ಆಡ್ತಾವ್ರು ಹುಡುಗರು. ಅವ್ರು ಡ್ರಾಪ್ ಆದಮೇಲೆ ಸಿಗ್ತೀನಿ. ಮತ್ತೆ ಹೊಡ್ಕೊಂಡು ಬಂದಿದ್ದೀನಿ ನೋಡಿ. 88 ರೂಪಾಯಿ ಕೊಟ್ಟ. 88 ರೂಪಾಯಿ. ಇಲ್ಲಾಂದರೆ ಕೆಂಗೇರಿ ಗ್ರೌಂಡ್ ಐತಲ್ಲ ಇಲ್ಲಿ ನಗರ, ಅಲ್ಲಿ ಹೊಡ್ಕೊಂಡ್ಬಂದಿದ್ದೀನಿ ಬಜಾಜ್ ಶೋರೂಮ್ ಹತ್ರ. ಸೊ ಎಲ್ಲ ಆನ್ ಮಾಡ್ಕೊಳ್ಳೋಣ. ಫುಲ್ ರೋಡೆಲ್ಲ ಜಾಮ್ ಆಗ್ಬಿಟ್ಟೈತೆ. ಇಲ್ಲಿ ಹರ್ಷ ಲೇಔಟು. ಹರ್ಷ ಲೇಔಟಿಂದ ಬಸ್ ಸ್ಟಾಪ್ಗೆ ಡ್ರಾಪ್ ಐತೆ. ನಮ್ಮಮ್ಮ ಅಂದರೆ ಒಂದು 1 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಡ್ರಾಪ್ ಅಷ್ಟೇ. 48 ರೂಪಾಯಿ. ಕೆಂಗೇರಿ ಬಸ್ ಸ್ಟಾಪ್ ಅಲ್ಲಿ ಡ್ರಾಪ್ ಮಾಡಬೇಕು. SL ಲೇಔಟಿಂಗ್ ಹೋಗ್ಬಿಟ್ಟು ಕರ್ಕೊಬರ್ಬೇಕು. ಫೋನ್ ಮಾಡಿದ್ರು. ಹಲೋ ಸರ್, ಎಲ್ಲಿದ್ದೀರಾ? ಬರ್ತಾ ಇದ್ದೀನಿ ಸರ್. ಸರ್ ಹಲೋ, ಹೇಳಿ ಸರ್. ಬನ್ನಿ ಸರ್, ಬನ್ನಿ. ಸರಿ ಸರ್, ಆಯಿತು. ಬರೋಕ್ಕೆ ಹೇಳಿದ್ರು. ಸರಿ ಓಡೋಣ ಆಯ್ತು. ರ್ಯಾಪಿಡೋದಲ್ಲಿ ಇತ್ತು. ಮತ್ತು ಎಲ್ಲ ಶ್ರೀನಿವಾಸಪುರ ಕಡೆ ಗ್ಲೋಬಲ್ ಅಂತ ಇತ್ತು. BJS ಹಾಸ್ಪಿಟ್ಲ್ ಅಂತ ಅನಿಸುತ್ತೆ. ಕರೆಕ್ಟಾಗಿ ನೋಡಿಲ್ಲ ನಾನು.
ಅರಿವು ಕಮ್ಮಿಂಗ್ ಅಂತ ಮೆಸೇಜ್ ಮಾಡೋರೆ, ರಿಪ್ಲೈ ಮಾಡೋಣ ನಾವು. ಕಮ್ಮಿಂಗ್ ಮೆಸೇಜ್ ಮಾಡಿದೆ ಬರ್ತೀನಿ ಅಂತ. ಆಯ್ತು, ಹೋಗೋಣ. ₹46 ಇಲ್ಲಿ ಲೋಕಲೇ ಮಾಡ್ತಾಯಿದ್ದೀನಿ. ಕೆಂಗೇರಿ ಮೆಟ್ರೋ ಸ್ಟೇಷನು. ಟೈಮ್ ಬಂದು 5:30 ಆಯಿತು ಸಾಯಂಕಾಲ. ₹1,000 ಆಗಿಲ್ಲ, ನೋಡೋಣ. ಇದೇ ಬೇರೆ ಫುಲ್ ಜಾಮ್ ಆಗೈತೆ ರೋಡು. ಊಬರಲ್ಲಿ ಹೊಡ್ಕೊಂಡಿದ್ದೀನಿ. ಎಂಟ್ರೆನ್ಸಿಗೆ ಬನ್ನಿ ಅಂತ ಹಾಕೋರೆ. ಮೈಲ್ಸ್ ಅಂದ್ರಿಗೆ ಇಲ್ಲೇ ಮೆಟ್ರೋ ಸ್ಟೇಷನ್ ಎಂಟ್ರೆನ್ಸ್ ಹತ್ರ ಹಾಕ್ಕೊತೀನಿ. ₹52 ಇವಾಗ. ಸೊ ನೋಡೋಣ, ₹1,000 ಆಗಿದೆ. ಇವಾಗ ಒಂದು ₹500 ಆಗಿದ್ರೆ ಚೆನ್ನಾಗಿರೋದು. ಮೋಸ್ಟ್ಲಿ ಆಗ್ಬೋದು. ಒಂದು ₹500 ಮಾಡ್ಕೊಂಡು ಹೋಗ್ತೀನಿ, $1,500 ಮಾಡ್ಕೊಂಡು ಹೋಗ್ತೀನಿ ಮನೆಗೆ. ತಿರ್ಗಾ ಬಿತ್ತು, ಕೆಂಗೇರಿಗೆ ಬಿದ್ದಿದೆ. ನೋಡ್ಕೊಂಡು ಹೋಗೋಣ. ಏನು ಕಾಣಿಸ್ತಾ ಇಲ್ಲ, ಕತ್ಲಾಗ್ಬಿಟ್ಟೈತೆ. ಕೆಂಗೇರಿ ಮಾರ್ಕೆಟ್ ಒಳಗಡೆ ತೊಗೊಂಬಂದಿದ್ದೀನಿ. ₹56. ಇನ್ನು ಗಣೇಶನ್ ಕುಡಿಸ್ತವ್ರು ಅನ್ಸುತ್ತೆ. ಜಾಸ್ತಿ ದೂರ ಆಯಿತು, ಪಿಕಪ್ ಪಾಯಿಂಟ್ ಸರಿ ಇಲ್ಲ. ಅದೇ ಕೆಂಗೇರಿ ಮಾರ್ಕೆಟ್ ಒಳಗಿಂದ ಹೊಡ್ಕೊಂಬಂದ. ಮತ್ತೆ ಇನ್ನೊಂದು ಗ್ಲೋಬಲ್ ಫ್ರಂಟ್ ಗೇಟು. ಅಷ್ಟು ಏನು ಮಕಾನು ಕಾಣಿಸ್ತಾ ಇಲ್ಲ, ಏನೇನು. ಹೊಡ್ಕೊಂಡು ಹೋಗೋಣ ಇವಾಗ. ಮತ್ತೆ ಮೈಲ್ಸ್ ಅಂದ್ರೆ ಹೋಗಿ ನಿಂತ್ಕೊಳ್ಳೋಣ. ಆಲ್ಮೋಸ್ಟ್ ಇಲ್ಲಿ ಇವಾಗ ಈ ಟೈಮಲ್ಲಿ ಯಾವುದೂ ಬೀಳಲ್ಲ. ಮೆಟ್ರೋ ಸ್ಟೇಷನ್ಗೆ ಹೋದ್ರೇ ಒಳ್ಳೇದು ಅನಿಸುತ್ತೆ. ಯೂನಿವರ್ಸಿಟಿ ಮೈಸೂರು ಬೇಡ. ಓಲಾ ಒಂದು ಆನ್ ಮಾಡ್ಕೊಳ್ಳೋಣ. 3 ಆನ್ ಮಾಡಿದ್ದೀನಿ. ಯಾವ್ದ್ರಲ್ಲಿ ಬಿದ್ದರೆ ಅದರಲ್ಲಿ ಮಾಡೋಣ ಇವಾಗ ಮತ್ತೆ ತಿರ್ಗಿ. ಸೊ ಇವಾಗ ಮೆಜೆಸ್ಟಿಕ್ಗೆ ಬಿದ್ದಿದೆ, ಆನಂದರಾವ್ ಸರ್ಕಲ್ಗೆ. ಮೈಸೂರಿಂದ ₹300 ತೋರಿಸ್ತೈತೆ ಅನಿಸುತ್ತೆ. ಕರೆಕ್ಟಾಗಿ ನೋಡಿಲ್ಲ, ಹಾಕ್ಕೊಂಡಿದ್ದೀನಿ. ಡ್ರಾಪ್ ಆದಮೇಲೆ ಸಿಗ್ತೀನಿ ಮತ್ತೆ. ಇಲ್ಲೇ ಕಾಯ್ತಾ ಇದ್ದೀನಿ, ಯಾರು ಕಾಣಿಸ್ತಾ ಇಲ್ಲ. ಮೆಸೇಜ್ ಮಾಡ್ತೀನಿ. ಮೆಸೇಜ್ ಮಾಡಿದ್ದೀನಿ, ನೋಡೋಣ, ವೆಯ್ಟ್ ಮಾಡೋಣ. ₹309 ಕೊಟ್ಟರು. ರೇಸ್ ಕೋರ್ಸ್ ರೋಡು, ಆನಂದರಾವ್ ಸರ್ಕಲ್ ಹತ್ರ ನಿಂತಿದ್ದೀನಿ. ನೋಡೋಣ, ಇಲ್ಲಿಂದ ನಮ್ಮ ಮನೆ ಕಡೆ ಯಾವುದಾದ್ರು ಹಾಕ್ಕೊಂಡು ಹೋಗಬೇಕು. ಮತ್ತು ಯಾವುದಾದ್ರು ಹಾಕ್ಕೊಂಡು ಸಿಗ್ತೀನಿ. ತಿರ್ಗಾ ಬಸವನಗುಡಿಯಿಂದ ಮೆಜೆಸ್ಟಿಕ್ ಬಿದ್ದಿದೆ. ಮತ್ತೆ ತಿರ್ಗಾ ಮನೆಗೆ ಹೋಗೋಣ ಅಂದ್ಕೊಂಡೆ, ಬಟ್ ತಿರ್ಗಾ ಬಿದ್ದಿದೆ. ಹಾಕ್ಕೊಂಡು ಹೋಗ್ತೀನಿ. ಅಲ್ಲಿಂದ ಯಾವುದಾದ್ರೂ ಬಿದ್ದರೆ ಸರಿ, ಇಲ್ಲಾಂದರೆ ಅಲ್ಲಿಂದ ಖಾಲಿ ಹೋಗೋದು ಮನೆಗೆ. ಅಷ್ಟೇ 12 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕಾಗುತ್ತೆ. ಸೊ ನೋಡೋಣ. ಮೆಸೇಜ್ ಮಾಡಿದ್ದೀನಿ, ಕಸ್ಟಮರ್ ಎಲ್ಲೂ ಕಾಣಿಸ್ತಾ ಇಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಹೊಡ್ಕೊಂಬಂದಿದ್ದೀನಿ ಮೆಜೆಸ್ಟಿಕ್ಕು. ಸೊ ಮಳೆ ಬರ್ತೈತೆ, ಫುಲ್ಲು ಜೋರು. ಲೈಟಾಗಿ ಸ್ಟಾರ್ಟ್ ಆಗೈತೆ ಇವಾಗ ಮಳೆ. ನೋಡೋಣ, ಒಂದು ಸ್ವಲ್ಪ ಹೊತ್ತು ಕಾಯೋಣ. ಯಾವುದಾದ್ರೂ ಮನೆ ಕಡೆ ಬಿದ್ದರೆ ಸರಿ, ಇಲ್ಲಾಂದರೆ ಹೋಗ್ಬಿಡೋದು ಅಷ್ಟೇ. ಬೀಳುತ್ತೆ, ಕಾಯಬೇಕು. ಬಟ್ ಕಾಯೋ ಪೇಷನ್ಸ್ ಇಲ್ಲ ಬಿಡಿ. ಇವಾಗ 10 ಗಂಟೆ ಆಯಿತು. ಮನೆಗೆ ಹೋಗೋಷ್ಟಲ್ಲ 10:30 10 ಕಾಲ ಆಗುತ್ತೆ. ಸೊ ಗೈಸ್, ಮನೆಗೆ ಬಂದೆ. ಟೈಮ್ ಬಂದು 11:30. ಎಷ್ಟಾಗಿದೆ ನೋಡೋಣ. ಟೈಮ್ ನೋಡಿ, 11:30. $1,209 $1,209 ಪ್ಲಸ್
ಓಲಾದಲ್ಲಿ ನೋಡೋಣ. ಓಲಾದಲ್ಲಿ ಬಂದು 374 ಪ್ಲಸ್ ರ್ಯಾಪಿಡೋ ಬಂದು 627. 627. ಸೊ 1,500 ಆಗುತ್ತೆ ಅಂದ್ಕೊಂಡು ಇವತ್ತು 2,000 ಮೇಲಾಗೋಯ್ತು. 2,210 ರೂಪಾಯಿ ಆಗಿದೆ. ಸೊ ಮಳೆ ಜೋರು, ಇವಾಗ್ಲೂ ಮಳೆ ಬರ್ತಾಯಿದೆ ನೋಡಿ. ಮಳೆ ಬಂದೆ ಇವಾಗ ಮಳೆ ಬರ್ತಾನೇ ಇದೆ. ಸಣ್ಣಕ್ಕೆ ಲೈಟಾಗಿ ಬೀಳ್ತೈತೆ, ಕಾಣಿಸ್ತಾ ಇಲ್ಲ, ಬೀಳ್ತಾನೆ ಇದೆ. ನಮ್ಮ ಗಾಡಿ ನೋಡಿ ರಥ. ಜೋರು ಮಳೆ ಇದೆ, ಬಟ್ ಮಳೆಯಲ್ಲಿ ಕಾಣಿಸ್ತಾ ಇಲ್ಲ. ಕ್ಯಾಮ್ರಾದಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ಗೈಸ್, ಮತ್ತು ನಾಳೆ ವೀಡಿಯೋದಲ್ಲಿ ಸಿಗೋಣ. ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ.